ಸುಖವಾದ ನಿದ್ರೆಗೆ ಸುಲಭವಾದ ಸೂತ್ರಗಳು. ಉತ್ತಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಮಾಣದ ಗುಣಮಟ್ಟದ ನಿದ್ದೆ ಮಾಡುವುದು ಬಹಳ ಮುಖ್ಯ. ಆದರೆ ಬಹುತೇಕ ಜನರಿಗೆ ಮಲಗಿದ ಕೂಡಲೇ ನಿದ್ದೆ ಬರುವುದಿಲ್ಲ. ನಿದ್ರಾಹೀನತೆಯಿಂದ ಬಳಲುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ದೈಹಿಕ ರೋಗ, ಮಾನಸಿಕ ಯೋಗಕ್ಷೇಮ, ಅರಿವಿನ ಕಾರ್ಯ ಮತ್ತು ಭಾವನಾತ್ಮಕ ಸಮತೋಲನ ಸೇರಿದಂತೆ ನಿಮ್ಮ ಜೀವನದ ವಿವಿಧ ಅಂಶಗಳು ನಿದ್ದೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಿದ್ದೆಗೇಡಿ ಬುದ್ಧಿಗೇಡಿ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಎಂಬ ಗಾದೆ ಮಾತು ಪ್ರಕೃತಿದತ್ತವಾಗಿ ಲಭ್ಯವಾಗಿರುವ ನಿದ್ದೆ ಮನುಷ್ಯನನ್ನು ಉತ್ಸಾಹ, ಚಟುವಟಿಕೆಯಿಂದ ಇರುವಂತೆ ಮಾಡುತ್ತದೆ. ದಣಿದ ಮೈ ಮನಸ್ಸನ್ನು ಆಹ್ಲಾದಗೊಳಿಸುತ್ತದೆ. ಆದರೆ ಒತ್ತಡ, ಆತಂಕ, ಖಿನ್ನತೆಗಳಿಂದ ಬಳಲುತ್ತಿರುವವರಿಗೆ ನಿದ್ರಾದೇವಿ ಅಷ್ಟು ಸುಲಭವಾಗಿ ಒಲಿದು ಬರುವುದಿಲ್ಲ. ಯಾಂತ್ರಿಕ ವೇಗದ ಬದುಕು, ಸದಾ ಗ್ಯಾಜೆಟ್ ಲೋಕದ ಬೆಳಕಿನಲ್ಲಿರುವವರಿಗೆ, ಒತ್ತಡದ ಜೀವನ ಶೈಲಿಯಲ್ಲಿರುವವರಲ್ಲಿ ನಿದ್ರಾಹೀನತೆ ಸಾಮಾನ್ಯ ಎನ್ನುತ್ತವೆ ವೈಜ್ಞಾನಿಕ ಅಧ್ಯಯನಗಳು. ಸಂತೋಷ, ಪೌಷ್ಟಿಕತೆ, ಶಕ್ತಿ, ಬುದ್ಧಿಮತ್ತೆಯ ವಿಕಾಸಕ್ಕೆ ನಿದ್ರೆಯೇ ಮುದ್ರೆ. ನಮ್ಮ ಬದುಕನ್ನು ನಿರ್ಣಯಿಸುವುದು, ಯೋಜಿಸುವುದು ನೀವು ಮಾಡುವ ನಿದ್ರೆಯನ್ನೇ ಅವಲಂಬಿಸಿದೆ ಎಂದರೆ ತಪ್ಪಾಗಲಾರದು. ನಮ್ಮ ದೇಹದಲ್ಲಿ ಮೆಲಟೋನಿನ್ ಎಂಬ ಹಾರ್ಮೋನ್ ಇದೆ. ಇದು ನಮ್ಮ ನಿದ್ದೆ ಮತ್ತು ಎಚ್ಚರದ ಮಾದರಿಗಳನ್ನು ನಿಯಂತ್ರಿಸುತ್ತದೆ. ನಮ್ಮ ದೇಹವು ಹಗಲು ಅಥವಾ ರಾತ್ರಿ ಎಂದು ಅದರ ಮೂಲಕ ತಿಳಿಯುತ್ತದೆ. ನಾವು ಒಳಗೆ ಇದ್ದರೆ ನಮ್ಮ ದೇಹವು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದಿಲ್ಲ. ಇದರಿಂದಾಗಿ ಮೆಲಟೋನಿನ್ ಮಟ್ಟವು ಕಡಿಮೆಯಾಗುತ್ತದೆ, ನಿದ್ರಾಹೀನತೆಗೆ ನಾಂದಿಯಾಡುತ್ತದೆ. ನಿದ್ರೆಯನ್ನು ಯಾವಾಗ ಮಾಡಬೇಕು? ನಿದ್ದೆ ಮಾಡಲು ರಾತ್ರಿ ಹೊತ್ತೇ ಪ್ರಶಸ್ತ. ಆದರೂ ವೃತ್ತಿ, ಪ್ರವೃತ್ತಿ, ಸಂದರ್ಭಾನುಸಾರ ಕೆಲವರು ಇದರಿಂದ ರಿಯಾಯಿತಿ ಪಡೆದು ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬಹುದು. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರು, ಹೆಚ್ಚು ದೈಹಿಕ ಶ್ರಮದಿಂದ ಸುಸ್ತಾದವರು, ರಾತ್ರಿ ಓದುವ, ಸಂಗೀತಾಭ್ಯಾಸ ಮಾಡುವ ಅಭ್ಯಾಸ ಇರುವವರು, ರಾತ್ರಿ ಅಜೀರ್ಣದ ತೊಂದರೆಯಿಂದ ಬಳಲುವವರು, ಕೋಪ, ಭೀತಿ, ದುಃಖದಿಂದ ಬಾಧಿತರಾದವರು, ಯಾವುದೋ ಕಾರಣಕ್ಕೆ ರಾತ್ರಿ ನಿದ್ದೆಗೆಟ್ಟವರು, ಇವರುಗಳು ಹಗಲು ಹೊತ್ತಿನಲ್ಲಿ ಸುಖ ನಿದ್ದೆ ಮಾಡಬಹುದೆಂದು ವೈದ್ಯರು ಸಲಹೆ ಮಾಡುತ್ತಾರೆ. ಈ ಹಗಲು ನಿದ್ದೆ ಪ್ರತಿದಿನ ನಿಗದಿತ ಸಮಯದಲ್ಲಿ ಇರುವುದು ಒಳ್ಳೆಯದು. ಅಕಾಲಿಕ ಮತ್ತು ಅಪೂರ್ಣ ನಿದ್ದೆ ಅಜೀರ್ಣ, ತಲೆನೋವು, ಶೀತ, ಜಡತ್ವ, ಮೈಕೈ ನೋವು, ರುಚಿರಾಹಿತ್ಯ, ಚರ್ಮದ ತುರಿಕೆ, ಮಂಪರು, ಗೊಂದಲ ಹಾಗೂ ಅಂಗಗಳಲ್ಲಿ ಸಮನ್ವಯದ ಕೊರತೆಯಂತಹ ತೊಂದರೆಗಳಿಗೆ ಕಾರಣವಾಗಬಲ್ಲದು. ನೆಮ್ಮದಿಯ ನಿದ್ದೆ. ನಮ್ಮ ಪೂರ್ವಜರು ಹಿಂದೆ ವಿದ್ಯುತ್ ಬೆಳಕಿಲ್ಲದ ಸಮಯದಲ್ಲಿ ಬೆಳಗಾಗುವುದರೊಳಗೆ ತಮ್ಮ ಮೂಲಭೂತ ಕರ್ಮಾದಿಗಳನ್ನು ಮುಗಿಸಿಕೊಂಡು ಕೃಷಿ ಕಾಯಕದಲ್ಲಿ ಮೈ ಮುರಿದು ದುಡಿಯುತ್ತಿದ್ದರು, ದಣಿಯುತ್ತಿದ್ದರು. ಕತ್ತಲಾಗುವುದರೊಂದಿಗೆ ಊಟೋಪಚಾರಗಳನ್ನು ಮುಗಿಸಿಕೊಂಡು ನಿದ್ದೆಗೆ ಜಾರುತ್ತಿದ್ದರು. ಗುಣಮಟ್ಟದ ಮತ್ತು ಗಾಢವಾದ ನಿದ್ದೆಯನ್ನು ಮಾಡುತ್ತಿದ್ದರು. ಹೀಗೆ ದಿನಾಲೂ ಮಾತ್ರೆಗಳಿಲ್ಲದೆ ಸರಾಸರಿ 9 ಗಂಟೆಗಳ ಕಾಲ ಹಾಯಾಗಿ ಮಲಗುತ್ತಿದ್ದರು. ಅಲ್ಲಿನ ಬಹುತೇಕ ಜನತೆಯು ಚಟಗಳ ದಾಸರಾಗಿರಲಿಲ್ಲ ಮತ್ತು ಇದ್ದುದರಲ್ಲಿಯೇ ತೃಪ್ತಿಯಾಗಿ ಅತಿಯಾಸೆ ಮಾಡದೆ, ಹೊಟ್ಟೆ ಕಿಚ್ಚು ಪಡದೆ ಆರೋಗ್ಯಕರ ಬದುಕನ್ನು ಕಟ್ಟಿಕೊಂಡಿದ್ದರು. ಆದರೆ ಇಂದು ಆರೋಗ್ಯವನ್ನು ಲೆಕ್ಕಿಸದೆ ಸಂಪತ್ತು ಸಂಗ್ರಹಿಸುವವರು ಮತ್ತು ಗಳಿಸಿದ ಸಂಪತ್ತನ್ನು ಆರೋಗ್ಯಕ್ಕಾಗಿ ಖರ್ಚು ಮಾಡುವರು. ನೈಸರ್ಗಿಕವಾಗಿ ಬರುವ ನಿದ್ದೆಯು ಶರೀರಕ್ಕೆ ನವಚೇತನವನ್ನು ನೀಡುತ್ತದೆ. ಘಾಸಿಗೊಳಗಾದ ಭಾಗಗಳು ವಾಸಿಯಾಗಲು ದೇಹಕ್ಕೆ ನಿದ್ದೆ ಅವಶ್ಯಕ. ಪ್ರತಿದಿನ ಸುಮಾರು 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಅಗತ್ಯ ಎಂದು ತಜ್ಞರು ಹೇಳಿದ್ದಾರೆ. ನಿದ್ದೆಯ ಕೊರತೆ ಅನುಭವಿಸುತ್ತಿರುವವರಿಗೆ
ಈ ಕುರಿತು ಎಚ್ಚರಿಕೆಯನ್ನೂ ನೀಡಿದ್ದಾರೆ. ನಿದ್ರಾಹೀನತೆಯಿಂದ ದೈಹಿಕ ಸಮಸ್ಯೆಗಳು ಉಂಟಾಗುತ್ತಿವೆ. ಈ ಶತಮಾನದ ಸವಲತ್ತುಗಳಾದ ರೀಲ್ಸ್, ಅಂತರ್ಜಾಲ, ಸೋಷಿಯಲ್ ಮೀಡಿಯಾ ಮುಂತಾದವು ನೆಮ್ಮದಿಯ ನಿದ್ದೆಗೆ ಭಂಗ ತರುತ್ತಿವೆ. ನಿಮಗೆ ನಿದ್ರಾಹೀನತೆಯೇ? ಎಲ್ಲ ಇದ್ದು ನಿದ್ದೆ ಮಾತ್ರ ಇರದಿರುವ ಸಮಸ್ಯೆ ಹಲವರದು. ಇದಕ್ಕೆ ಕಾರಣ ನೂರಾರು. ಹೀಗೆ ನಿದ್ರಾಹೀನತೆಯಿಂದ ಬಳಲುವವರು ಮಾತ್ರೆಗಳ ಮೂಲಕ ಉಪಶಮನ ಕಂಡುಕೊಳ್ಳುವ ಪರಿಪಾಠ ಹೆಚ್ಚಾಗುತ್ತಿದೆ. ನಿದ್ದೆಗಾಗಿ ಮಾತ್ರೆ ಸೇವನೆ ಮುಂದೊಂದು ದಿನ ಚಟವಾಗಿ ಬೆಳೆಯಬಲ್ಲದೇ ವಿನಃ ಶಾಶ್ವತ ಪರಿಹಾರ ಆಗಲಾರದು. ಎಷ್ಟು ಒದ್ದಾಡಿದರೂ ನಿದ್ದೆ ಬಾರದಿರುವುದು ಕೆಲವರ ಸಮಸ್ಯೆ ಆದರೆ, ಎಷ್ಟು ಮಲಗಿದರೂ ನಿದ್ದೆ ಪೂರ್ಣಗೊಂಡಂತೆ ಎನಿಸದಿರುವುದು ಹಲವರ ತೊಂದರೆ. ನಿದ್ದೆ ನಿಮ್ಮ ಆರೋಗ್ಯದ ಸೂತ್ರಧಾರ. ಅದು ಏರುಪೇರು ಆದಂತೆ ನೋಡಿಕೊಂಡಿರಾದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮಗೆ ನೀವೇ ಸಮರ್ಥರಾಗಿದ್ದೀರೆಂದು ಅರ್ಥ. ಇದಕ್ಕಾಗಿ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿರುವುದನ್ನು ರೂಢಿಸಿಕೊಳ್ಳುವುದು ಸೂಕ್ತ. ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ದಿ, ವೆಲ್ದಿ ಅಂಡ್ ವೈಸ್. ಮಲಗುವ ಮುನ್ನ ಏನು ಮಾಡಬೇಕು? ಮಲಗುವ ಹೊತ್ತಿನಲ್ಲಿ ಯಾವುದೇ ಯೋಚನೆ, ಚಿಂತೆ ಮಾಡದಿರುವುದು. ಸಂಜೆ ನಂತರ ಟೀ, ಕಾಫಿ ಸೇವಿಸದಿರುವುದು. ಮಲಗುವ 1 ತಾಸಿಗೂ ಮೊದಲು ಮೊಬೈಲ್, ಟಿವಿ, ಕಂಪ್ಯೂಟರ್, ಗ್ಯಾಜೆಟ್ಗಳ ವೀಕ್ಷಣೆ ಮಾಡದಿರುವುದು. ಮಲಗುವ ಮುನ್ನ ಹೆಚ್ಚು ಆಹಾರ ಸೇವಿಸದಿರುವುದು. ಮಸಾಲೆ ಪದಾರ್ಥಗಳನ್ನು ಸೇವಿಸದೇ ಇರುವುದು ಒಳ್ಳೆಯದು. ಮಲಗಲು ಸ್ವಚ್ಛವಾದ ತಲೆದಿಂಬು, ಬೆಡ್ಶೀಟ್ಗಳು ಬೇಕೆನ್ನುವುದು ಐಷಾರಾಮ ಅಲ್ಲ, ಬರಿಯ ಅನುಕೂಲವೂ ಅಲ್ಲ. ಹಲವರಿಗದು ಅನಿವಾರ್ಯ. ಅದು ಎಲ್ಲರ ಅಗತ್ಯವಾಗತಕ್ಕದ್ದು. ಮಲಗುವ ಮೊದಲೊಮ್ಮೆ ಹಾಸಿಗೆ ಹೇಗಿದೆ ಎಂದು ನೋಡಿಕೊಳ್ಳಿ. ಮಲಗುವ ಕೋಣೆಯನ್ನು ಆದಷ್ಟು ಸ್ವಚ್ಛವಾಗಿಡಿ. ಗಾಳಿ, ಬೆಳಕು ಧಾರಾಳವಾಗಿ ಬರುವಂತಿರಲಿ. ಮಲಗುವ ಮುನ್ನ ಹೊದಿಕೆಗಳನ್ನು ಚೆನ್ನಾಗಿ ಕೊಡವಿ ಉಪಯೋಗಿಸಿ. ಲೈಟ್ ಆಫ್ ಮಾಡಿ, ಶಬ್ದ ಕಡಿಮೆ ಮಾಡಿ. ಬಿಸಿ ವಾತಾವರಣ ಬೇಡ. ಮಲಗುವ ಕೋಣೆ ಹೆಚ್ಚು ಬಿಸಿ ಅಥವಾ ತುಂಬಾ ಕೂಲ್ ಆಗಿಯೂ ಇಲ್ಲದಂತೆ ಸರಾಸರಿಯಲ್ಲಿ ನೋಡಿಕೊಳ್ಳಿ. ತುಂಬಾ ಬಿಸಿ ಇದ್ದರೂ ನಿದ್ದೆ ಬರೋದಿಲ್ಲ. ವಾತಾವರಣ ತುಂಬಾ ತಣ್ಣಗಿದ್ದರೂ ನಿದ್ದೆ ಹತ್ತುವುದಿಲ್ಲ. ರಾತ್ರಿ ಉಪವಾಸ ಮಲಗಬೇಡಿ. ವಯಸ್ಸಾದ ಮೇಲೆ ನಿದ್ದೆ ಕಡಿಮೆ ಎಂಬುದನ್ನು ಮರೆಯಬೇಡಿ. ಧನ್ಯವಾದಗಳು.